ಪರಮೇಶ್ವರನ ಲಿಂಗದ ರೂಪದಲ್ಲಿ ಭೂಮಿ ಮೇಲೆ ಯಾಕೆ ಪೂಜೆ ಮಾಡ್ತಾರೆ ಅಂತ ಗೊತ್ತಾ? ಅದಕ್ಕೆ ಒಂದು ಕಥೆನೇ ಇದೆ. ಆ ಕಥೆ ತಿಳ್ಕೊಬೇಕಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದಿನ ಯಜ್ಞ ಆಗಬೇಕಂದಾಗ ಭೂಮಿ ಮೇಲೆ ಯಾರು ಈ ಯಜ್ಞಕ್ಕೆ ಯೋಗ್ಯರು ಅಂತ ತಿಳ್ಕೊಳ್ಳೋದಕ್ಕೆ ಬ್ರಹ್ಮದೇವನ ಅಥವಾ ವಿಷ್ಣು ದೇವನ ಅಥವಾ ಶಿವನ ಆ ಸಾಕ್ಷಾತ್ ಪರಮೇಶ್ವರ ಯೋಗ್ಯರಾಗಿದ್ದಾರಾ ಅಂತ ತಿಳ್ಕೊಳ್ಳೋದಕ್ಕೆ ಭೃಗು ಮಹರ್ಷಿಯವರು ಕೈಲಾಸಕ್ಕೆ ಹೋಗ್ತಾರೆ. ಕೈಲಾಸಕ್ಕೆ ಹೋದಾಗ ನಂದಿಯವ್ರನ್ನ ತಡೆದು ಪರಮೇಶ್ವರ ಯಾರನ್ನೂ ಒಳಗೆ ಕಳಿಸ್ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಇದರಿಂದ ಕೋಪ ಬಂದು ಭೃಗು ಮಹರ್ಷಿಯವರು ಒಳಗೆ ಹೋಗ್ಬಿಟ್ಟು, ನಾನು ಬಂದಿರೋದು ನಿನಗೆ ತಿಳಿಯದೆ ನನ್ನನ್ನು ತಡೆದಿದ್ಯಾ, ಅದಕ್ಕೆ ನಿನಗೆ ನಾನು ಶಾಪ ಕೊಡ್ತೀನಿ ಅಂತ ತುಂಬ ಕೋಪದಲ್ಲಿ ಪರಮೇಶ್ವರಗೆ ಶಾಪ ಕೊಡ್ತಾರೆ. ಅದೇ ಶಾಪ ಇನ್ಮೇಲೆ ಈ ಭೂಮಿ ಮೇಲೆ ಎಲ್ಲರೂ ನಿನ್ನ ಒಂದು ಲಿಂಗದ ರೂಪದಲ್ಲಿ ಪೂಜೆ ಮಾಡಲಿ ಅಂತ ಭೃಗು ಮಹರ್ಷಿಯವರು ಅವರಿಗೆ ಶಾಪನ ಕೊಡ್ತಾರೆ. ಆದ ಕಾರಣ ನಾವು ಎಲ್ಲರೂ ಈ ಭೂಮಿ ಮೇಲೆ ಒಂದು ಪರಮೇಶ್ವರನ ಒಂದು ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತೀವಿ.